next step is suns. Second step is, this is not. Hey guys, hi, welcome back to my channel, and in today's video I'm going to talk about how to perfect your base makeup, right? But before that, if this is the first time you're watching my face, then hi, my name is Kusuma Selvaraj and I do make videos on fashion, lifestyle, beauty, food challenges, general vlogs, in short, whatever comes to my mind. But if that interests you, then keep on watching, and before that, make sure that you subscribe to my channel down below and press the bell icon next to it so you can get notified every time I post a new video. So that's been said, so let's get started into this video. To perfect your base, the first step is skincare. Aita? So first step ಏನಂತ ಹೇಳಿದ್ರೆ cleanse your face. That helps you to remove all the excess oil. ನಿಮ್ಮ ಫೇಸಲ್ಲಿ ಆಯಿಲ್ ಏನು ಕಲೆಕ್ಟ್ ಆಗಿರುತ್ತೆ ಅದನ್ನೆಲ್ಲ ವಾಶ್ ಮಾಡಾಕತ್ತೆ. ಸೊ ಕ್ಲೆನ್ಸ್ ಮಾಡೋದ್ರಿಂದ ನೀವು ಫೇಸ್ ವಾಶ್ ಮಾಡೋದ್ರಿಂದ ಫಸ್ಟು ನಿಮ್ಮ ಫೇಸಲ್ಲಿ ಏನು ಆಯಿಲ್ ಕಲೆಕ್ಟ್ ಆಗಿರುತ್ತೆ ಅದೆಲ್ಲ ರಿಮೂವ್ ಮಾಡುತ್ತೆ. ಆ್ಯಂಡ್ ಡರ್ಟ್ ಏನಿರುತ್ತೆ, ನೀವೆಲ್ಲಾದರೂ ಆಚೆ ಹೋಗಿ ಬಂದಿರ್ತೀರ, ಸೊ ಡರ್ಟ್ ಏನಿರುತ್ತೆ ನಿಮ್ಮ ಫೇಸಲ್ಲಿ ಅದೆಲ್ಲ ತೆಗಿಯುತ್ತೆ. ಸೊ ಕ್ಲೆನ್ಸ್ ಯೋರ್ ಫೇಸ್ ಫಸ್ಟ್. ಸೊ ನಾನು ಆಲ್ರೆಡಿ ನನ್ನ ಫೇಸ್ನ ಕ್ಲೆನ್ಸ್ ಮಾಡಿದ್ದೀನಿ. So let's go ahead with next step. Okay, so the first product you're gonna use on your face is facial mist. Okay, ನಾನು ಫೇಶಿಯಲ್ ಮಿಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಡ್ರೈ ಸ್ಕಿನ್ ಪೀಪಲ್ ಆಗಿದ್ರೆ ಫೇಶಿಯಲ್ ಆಯಿಲ್ಸ್ ಯೂಸ್ ಮಾಡ್ಬೋದು, ಇಲ್ಲ ನೀವು ಕಾಂಬಿನೇಷನ್ ಇಲ್ಲ ಯಾವುದಾದ್ರೂ ಸ್ಕಿನ್ ಟೈಪ್ ಪರ್ಸನ್ಸ್ ಆಗಿದ್ರೆ ನೀವು ಟೋನರ್ಸ್ ಯೂಸ್ ಮಾಡ್ಬೋದು. ಇಲ್ಲ ನೀವು ಇದು ಯಾವುದೂ ಇಲ್ಲ, ಟೋನರ್ಸ್ ಇಲ್ಲ, ಸೀರಮ್ಸ್ ಇಲ್ಲ, ಫೇಶಿಯಲ್ ಆಯಿಲ್ಸ್ ಇಲ್ಲ, ಮಿಸ್ಟ್ ಇಲ್ಲ, ಯಾವುದೂ ಇಲ್ಲ ಅಂದರೆ ಡು ನಾಟ್ ವರಿ, ನೀವು ರೋಸ್ ವಾಟರ್ ಇಲ್ಲ ಆಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು, because it all performs the same. So I'm using this face mist from the brand Good Vibes. This is their lavender soothing face mist. I'm gonna just spritz all over my face. Stab ಮಾಡಿ to just speed up the process, but ಸ್ವಲ್ಪ time ಕೊಡಿ, let that sink into your face first. Okay, so the next product is moisturizer. I'm using this moisturizer from the Pond's. This is their super light oil free moisturizer. As I said, I have a very oily skin, so I need a moisturizer which is oil free or gel based. Basically, I love moisturizer which are gel based moisturizer. Even okay, my moisturizer is settling in. ಅಷ್ಟೊತ್ತಿಗೆ ನಾವು ಲಿಪ್ಸ್ನ ಕೂಡ ಹೈಡ್ರೇಟ್ ಮಾಡೋಣ. ಐ ಆಮ್ ಜಸ್ಟ್ ಟೇಕಿಂಗ್ ಅ ವ್ಯಾಸ್ಲಿನ್ ಒರಿಜಿನಲ್ ಬೇಸಿಕ್ ಸ್ಟಫ್. ಸೊ ಐ ಆಮ್ ಟೇಕಿಂಗ್ ದಿಸ್ ಆ್ಯಂಡ್ ಐ ಆಮ್ ಜಸ್ಟ್ ಪ್ರಿಪ್ಪಿಂಗ್ ಮೈ ಲಿಪ್ಸ್, ಬಿಕಾಸ್ ನಾವು ಫುಲ್ ಮೇಕಪ್ ಮುಗಿಸಿ ಲಿಪ್ಸ್ಟಿಕ್ ಅಪ್ಲೈ ಮಾಡೋಷ್ಟೊತ್ತಿಗೆ ಆರ್ ಲಿಪ್ಸ್ ಇಸ್ ಆಲ್ಸೋ ವುಡ್ ಬಿ ವೆಲ್ ಮಾಯ್ಶ್ಚರೈಸ್ಡ್. ಓಕೆ, ಸೊ ದ ನೆಕ್ಸ್ಟ್ ಸ್ಟೆಪ್ ಇಸ್ ಸನ್ಸ್ಕ್ರೀನ್. ಡು ನಾಟ್ ಮಿಸ್ ದಿಸ್. ನನಗೆ ಗೊತ್ತು, ಈವನ್ ಐ ಯೂಸ್ ಟು ಸ್ಕಿಪ್ ಸನ್ಸ್ಕ್ರೀನ್, ಬಟ್ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದೆ ಇದ್ರದ್ದು ಬೆನಿಫಿಟ್ಸ್. ಆ್ಯಸ್ ಯು ಕ್ಯಾನ್ ಸಿ, ಐ ಹ್ಯಾವ್ ಆಲ್ಮೋಸ್ಟ್ ಯೂಸ್ಡ್ ದಿಸ್. ಸೊ ಡು ನಾಟ್ ಮಿಸ್ ಸನ್ಸ್ಕ್ರೀನ್, ಬಿಕಾಸ್ ಯು ವಿ ರೇಸ್ ಇಂದ ಆಗಿರ್ಬೋದು. ನಮಗೆ ಈಗ ಗೊತ್ತಾಗಲ್ಲ ಸನ್ಸ್ಕ್ರೀನ್ದು ಏನು ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ, ಬಟ್ ಟ್ರಸ್ಟ್ ಮೀ, ಇಟ್ ಹ್ಯಾವ್ ಸೋ ಮೆನಿ ಬೆನಿಫಿಟ್ಸ್. ಲೈಕ್ ನೀವು ಓಕೆ, ಸೊ ನಾನು ಸ್ಕಿನ್ ಕೇರ್ ಅಂತ ಹೇಳಿ ಓಕೆ ಇದಾದ್ಮೇಲೆ ಇದಂತ ನೀವು ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ ನಿಮ್ಮ ಸ್ಕಿನ್ ಕೇರ್ನ. ನಿಮ್ಮ ಸ್ಕಿನ್ ಕೇರ್ ಎಷ್ಟು ಸಿಂಪಲ್ ಆಗಿದ್ರೆ ಅಷ್ಟು ಒಳ್ಳೆಯದು. ಬಿಕಾಸ್ ಉದ್ದ ಲೈಕ್ ನಿಮ್ಮ ಸ್ಕಿನ್ ಕೇರ್ ಲಾಂಗ್ ಆದಷ್ಟು ನೀವು ಮಾಡೋದಕ್ಕೆ ಹಿಂಜರಿತೀರ. ಸೊ ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಬೇಸಿಕ್ CTM ಇಂದ ಸ್ಟಾರ್ಟ್ ಮಾಡಿ. CTM ಈಸ್ ಕ್ಲೆನ್ಸಿಂಗ್, ಟೋನರ್ ಆ್ಯಂಡ್ ಮಾಯ್ಶ್ಚರೈಸಿಂಗ್. ಈ ಮೂರು ಮಾಡಿ.
ಸನ್ಸ್ಕ್ರೀನ್ ಆಗಿರ್ಬೋದು, ಇದಕ್ಕೆಲ್ಲ ಫಸ್ಟ್ ಓಕೆ ಅದಿಲ್ಲ ಅಂದರೆ ನಾನು ಮಾಡೋಕ್ಕಾಗಲ್ಲ, ಇಲ್ಲ ಅದಿಲ್ಲ ಬೇರೆ ಪ್ರಾಡಕ್ಟ್ಸ್ ಇಲ್ಲ ಅಂದರೆ ನಾನು ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಅದೆಲ್ಲ ಬೇಡ. ನಿಮ್ಮ ಹತ್ರ ಏನಿದೆ ಅದರಲ್ಲಿ ಸ್ಟಾರ್ಟ್ ಮಾಡಿ. ಓಕೆ, ಸ್ಕಿನ್ ಕೇರ್ ಮುಗೀತು. ದ ಫಸ್ಟ್ ಸ್ಟೆಪ್ ಇಸ್ ಸ್ಕಿನ್ ಕೇರ್ ಆಯಿತಾ. ಸ್ಕಿನ್ ಕೇರ್ ಮುಗೀತು. ದ ಸೆಕೆಂಡ್ ಸ್ಟೆಪ್ ಇಸ್ ಪ್ರೈಮರ್ ಆಯಿತಾ. ಪ್ರೈಮಿಂಗ್ ಯುವರ್ ಸ್ಕಿನ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಐ ಟೆಲ್ ಯು, ನಂದು ಆಯಿಲ್ ಸ್ಕಿನ್ ಅಂತ ಹೇಳ್ದೆ ಅಲ್ಲ, ಆಯಿಲ್ ಸ್ಕಿನ್ನಿಗೆ ಸಿಲಿಕಾನ್ ಬೇಸ್ಡ್ ವಿಚ್ ಇಸ್ ದಿಸ್ ಇಸ್ ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಆಯಿತಾ. ಸಿಲಿಕಾನ್ ಬೇಸ್ಡ್ ಅಂದರೆ ಈ ಥರ ಇರುತ್ತೆ ಪ್ರೈಮರ್. ಸೊ ಇದು ಸಿಲಿಕಾನ್ ಬೇಸ್ಡ್ ಪ್ರೈಮರ್. ನಾನು ಆಯಿಲಿ ಸ್ಕಿನ್ ಟೈಪ್ ಆಗಿರೋದ್ರಿಂದ ನಾನು ಸಿಲಿಕಾನ್ ಬೇಸ್ಡ್ ಪ್ರೈಮರ್ ತೊಗೊಂಡಿದ್ದೀನಿ. ನೀವೇನಾದರೂ ಡ್ರೈ ಸ್ಕಿನ್ ಆಗಿದ್ದರೆ ನೀವು ಮಾಯ್ಶ್ಚರೈಸಿಂಗ್ ಪ್ರೈಮರ್ ತೊಗೋಬೋದು, ಅಂದರೆ ಕ್ರೀಮ್ ಬೇಸ್ಡ್ ಪ್ರೈಮರ್ಸ್ ಯೂಸ್ ಮಾಡಿ. ಸೊ ಪ್ರೈಮರ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೇಸಿಕ್ಲಿ ನಮ್ಮ ಸೆಂಟರ್ ಆಫ್ ದ ಫೇಸ್ ಆಯಿತಾ, ದಿಸ್ ಸೆಂಟರ್ ಆಫ್ ದ ಫೇಸ್ ಜನರೇಟ್ಸ್ ಆಯಿಲ್ ಅಲ್ವಾ. ಸೊ ನಮ್ಮ ಪ್ರೈಮರ್ ಯಾವ ಥರ ಆ್ಯಕ್ಟ್ ಮಾಡುತ್ತೆ ನಮ್ಮ ಮೇಕಪ್ಪಿಗೆ ಅಂತ ಹೇಳಿದ್ರೆ, ಜಸ್ಟ್ ನಾವು ಪೇಂಟ್ ಹೊಡಿತೀವಲ್ವ, ನಮ್ಮ ವಾಲ್ಸಿಗೆ ಪೇಂಟ್ ಹೊಡಿಯೋದಕ್ಕಿಂತ ಮುಂಚೆ ನಾವು ಪ್ರೈಮರ್ ಹಾಕ್ತೀವಿ, ರೈಟ್. ಸೊ ಅದೇ ಥರ ನಾವು ಫೌಂಡೇಶನ್ ಇಲ್ಲ ಏನು ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ರೈಮರ್ ಯೂಸ್ ಮಾಡ್ತೀವಿ. ಬಿಕಾಸ್ ನಮ್ಮ ಪೋರ್ಸ್ ಇರುತ್ತಲ್ಲ, ಯಾರಿಗಾದ್ರೂ ಜಾಸ್ತಿ ಪೋರ್ಸ್ ಇದ್ದರೆ ಇದು ಏನು ಮಾಡುತ್ತೆ, ಮಿನಿಮೈಸ್ ಮಾಡುತ್ತೆ, ರೈಟ್. ಅದನ್ನು ಬ್ಲರ್ ಮಾಡುತ್ತೆ. ಮಿನಿಮೈಸ್ ಮಾಡುತ್ತೆ ಅಂದರೆ ಬ್ಲರ್ ಮಾಡುತ್ತೆ. ನಿಮ್ಮ ಪೋರ್ಸ್ ಅಷ್ಟೊಂದು ವಿಸಿಬಲ್ ಆಗೋದಿಲ್ಲ. ನೀವು ಪ್ರೈಮರ್ ಯೂಸ್ ಮಾಡ್ದಿರ ಫೌಂಡೇಶನ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಪೋರ್ ಒಳಗಡೆ ಫೌಂಡೇಶನ್ ಕುತ್ಕೊಳ್ಳುತ್ತೆ ಆ್ಯಂಡ್ ಇಟ್ ಲುಕ್ಸ್ ವೆರಿ ಆಡ್ ಆಯಿತಾ. ಸೊ ಟು ಪರ್ಫೆಕ್ಟ್ ಬೇಸ್ ಫ್ಲಾಲೆಸ್ ಆಗಿರಬೇಕು ನಮ್ಮ ಬೇಸ್ ಅಂತ ಹೇಳಿದ್ರೆ, ನಿಮ್ಮ ಸೆಂಟರ್ ಆಫ್ ದ ಫೇಸ್ ಇಲ್ಲ, ನಿಮಗೆ ಎಲ್ಲಿ ಜಾಸ್ತಿ ಪೋರ್ಸ್ ಇರುತ್ತೆ, ಇಲ್ಲ ಜಾಸ್ತಿ ಬಂಪ್ಸ್ ಥರ ಏನಿರುತ್ತೆ, ಅಲ್ಲಿ ನೀವು ಪ್ರೈಮರ್ಸ್ ಯೂಸ್ ಮಾಡ್ಬೋದು. ಸೊ ನನಗೆ ಹೇಳೋಕ್ಕೋದ್ರೆ ನನಗೆ ಸೆಂಟರ್ ಆಫ್ ದ ಫೇಸ್ ಸ್ವಲ್ಪ ಪ್ರೈಮರ್ಸ್ ಯೂಸ್ ಮಾಡ್ತೀನಿ. ಬಿಕಾಸ್ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಪೋರ್ಸಿಂದಾನೇ ಅಲ್ವಾ ಆಯಿಲ್ ಫಾರ್ಮ್ ಆಗಿ ಆಚೆ ಬರೋದು. ಸೊ ಅಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಹ್ಯಾಸ್ ಐ ಸೆಡ್ ಐ ಆಮ್ ಆನ್ ಆಯಿಲಿ ಸ್ಕಿನ್ ಪರ್ಸನ್. ಸೊ ನಾನು ಪೋರ್ಸ್ನ ಕವರ್ ಮಾಡ್ತೀನಿ, ರೈಟ್. Okay, so we are 2 steps down. First is skin care. Now skin ಚೆನ್ನಾಗಿ ಪ್ರೆಪ್ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಬಂದು ಪ್ರೈಮರ್. ನಾವು ಪ್ರೈಮ್ ಮಾಡಿ ಪ್ರೆಪ್ ಮಾಡಿದ್ದೀವಿ ನಮ್ಮ ಸ್ಕಿನ್ನ ನೈಸ್ ಆ್ಯಂಡ್ ಕ್ಲೀನ್. So we have a clean canvas and ready to go for the next step, which is foundation, right? Okay, so I'm using this foundation. This is the Fit Me foundation in the shade 330 Toffee. This is exact my shade, which is ನಾನು 1 ಪಂಪ್ ತಗೊಳ್ತೇನೆ ಆಯಿತಾ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಟೇಕ್ 1 ಪಂಪ್ ಆಯಿತಾ. ಓಕೆ, ಸೊ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ, ಐ ಸ್ಟಾರ್ಟ್ ಡಾಟಿಂಗ್ ಆಲ್ ಓವರ್ ಮೈ ಫೇಸ್. ನನ್ನ ಫೇಸಿಗೆ ಎಲ್ಲ ಡಾಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ನನ್ನ ಐಸ್ ಹತ್ರ ನಿಮ್ಮದು ಡಾರ್ಕ್ ಸರ್ಕಲ್ ಎಲ್ಲಿದೆ, ನಾನು ಜಾಸ್ತಿ ಹತ್ತಿರ ಹೋಗಲ್ಲ, ಐಸ್ ಹತ್ರ ಹೋಗಲ್ಲ, ಬಟ್ ನಾನು ಫುಲ್ ಫೇಸಿಗೆ ನಾನು ಕವರ್ ಮಾಡ್ತೀನಿ, ರೈಟ್. ಆಲ್ಸೋ ನೀವು ಫೌಂಡೇಶನ್ ಶೇಡ್ ಪಿಕ್ ಮಾಡಬೇಕಾದ್ರೆ ಇಲ್ಲಿ ಸ್ವಾಚ್ ಮಾಡಿ ಆಯಿತಾ. ನೀವು ಹೇಗೆ ಚೂಸ್ ಮಾಡ್ತೀರಾ ಅಂದರೆ, ನಿಮ್ಮದು ಜಾಲೈನ್ ಇರುತ್ತಲ್ಲ ಅಲ್ಲಿ ಸ್ವಾಚ್ ಮಾಡಿ. ಅದಕ್ಕಿಂತ ನಿಮ್ಮ ಜಾಲೈನ್ಗಿಂತ 1 ಶೇಡ್ ಎಕ್ಸ್ಟ್ರಾ ತಗೊಳ್ಳಿ, ಅದೂ ಎಕ್ಸ್ಟ್ರಾ ಬೇಕಿದ್ರೆ. ಓಕೆ, ನೀವು 10 ಶೇಡ್ಸ್ ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ. ಅವರು ಸ್ಕಿನ್ ಕಲರ್ ಯಾವುದೋ ಇರುತ್ತೆ, ಅವ್ರ ಮೇಕಪ್ ಆದಮೇಲೆ ಯಾವುದೋ ಕಲರ್ ಆಗಿಬಿಡುತ್ತೆ. ಜಸ್ಟ್ ಡೋಂಟ್ ಡೂ ದ್ಯಾಟ್. ಬಿಕಾಸ್ ಅದು ಕೇಕಿ ಐ ಫೀಲ್ ಇಟ್. ಅಂದರೆ ನೀವು ಆ ಥರ ತಗೊಳ್ಳೋ ಥರ ಇದ್ದರೆ ನಿಮ್ಮ ಇಷ್ಟು ಫೇಸ್ ಬೇರೆ ಕಲರ್ ಇರುತ್ತೆ ಆ್ಯಂಡ್ ಯುವರ್ ಬಾಡಿ ವುಡ್ ಬಿ ಟೋಟಲ್ ಡಿಫ್ರೆಂಟ್ ಕಲರ್. ಸೊ ನಾನು ಎಲ್ಲೆಲ್ಲಿ ಹಾಕಿಲ್ಲ, ಎಲ್ಲೆಲ್ಲಿ ಜಾಸ್ತಿ ಇದೆ ಅದನ್ನೇ ಕವರ್ ಮಾಡ್ತಾ ಇದ್ದೀನಿ. ಓಕೆ, ಫೌಂಡೇಶನ್ ಸೆಟ್ ಆಗಿಬಿಡುತ್ತೆ ಆ್ಯಂಡ್ ಇಟ್ ವುಡ್ ಬಿ ಡಿಫಿಕಲ್ಟ್ ಟು ಬ್ಲೆಂಡ್. ಸೊ ನಾನು ಬ್ರಷಸ್ ವಿಡಿಯೋ, ಇದಕ್ಕೆ ಮುಂಚೆ ಬ್ರಷಸ್, ಬೇಸಿಕ್ ಬ್ರಷಸ್ ಯಾವ್ದ್ಯಾವ್ದು ಬೇಕಂತ ವಿಡಿಯೋ ಮಾಡಿದ್ದೆ. ಅದರಲ್ಲಿ ನಾನು ಹೇಳಿದ್ದೆ ನೀವು ಸ್ಪಂಜ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಬ್ರಷ್ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿ. ವಿಚ್ ಇಸ್ ಅ ಸ್ಟಿಪ್ಲಿಂಗ್ ಬ್ರಷ್. ದಿಸ್ ಫ್ಲಾಟ್ ಬ್ರಷ್ ಆರ್ ಸ್ಟಿಪ್ಲಿಂಗ್ ಬ್ರಷ್, ನೀವು ಏನು ಬೇಕಿದ್ರೂ ಕರಿಬೋದು. ದಿಸ್ ಇಸ್ ಬ್ರಷ್ ಆ್ಯಂಡ್ ದಿಸ್ ಇಸ್ ಸ್ಪಂಜ್ ಆಯಿತಾ. ಸೊ ಐ ಟೆಲ್ ಯು ವಾಟ್ ಅಂತ ಆಯಿತಾ. ಐ ವಿಲ್ ಬ್ಲೆಂಡ್ ದಿಸ್ ಸೈಡ್ ಆಫ್ ಮೈ ಫೇಸ್ ವಿತ್ ದ ಬ್ಯೂಟಿ ಬ್ಲೆಂಡರ್ ಆ್ಯಂಡ್ ದಿಸ್ ಸೈಡ್ ಆಫ್ ಮೈ ಫೇಸ್ ವಿತ್ ದ ಬ್ರಷ್, ಮೇಕಪ್ ಬ್ರಷ್, ರೈಟ್.
ಸೊ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ಕವರೇಜ್ ಅಂದರೆ ನಿಮ್ಮ ಮೇಕಪ್ ಸ್ಪಂಜು ಬೈ ದ ವೇ ಇಟ್ಸ್ ಆಲ್ರೆಡಿ ಡ್ಯಾಂಪ್ಡ್ ಆಯಿತಾ, ಇಟ್ಸ್ ಆಲ್ರೆಡಿ ನೈಸ್ ಅಂಡ್ ಡ್ಯಾಂಪ್ ರೆಡಿ ಟು ಯೂಸ್ ಆಯಿತಾ. ಸೊ ನೀವು ಮೇಕಪ್ ಸ್ಪಂಜ್ನ ಡ್ಯಾಂಪ್ ಮಾಡಿಲ್ಲ ಅಂದರೆ ಫಸ್ಟ್ ಡ್ಯಾಂಪ್ ಮಾಡಿ ನಿಮ್ಮ ಸ್ಪಂಜ್ನ. ಆಲ್ಸೋ ನಾನು ಏನಕ್ಕೆ ಸ್ಪಂಜ್ ಬೇಡ ಅಂತ ಹೇಳಿದೆ ಅಂದರೆ, ಓಕೆ ನಾನು ಜಸ್ಟ್ ಮಾಡಿ ಆಮೇಲೆ ತೋರಿಸ್ತೇನೆ ದ ಡಿಫ್ರೆನ್ಸ್. ಆಲ್ಸೋ ಓಕೆ ವೈಲ್ ಡ್ಯಾಂಪಿಂಗ್ ಆ್ಯಂಡ್ ಬ್ಲೆಂಡಿಂಗ್ ಇಟ್, ಡ್ಯಾಂಪ್ ಮಾಡಿ. Wait a minute. Who are you? ಆಯಿತಾ, ಲೈಕ್ ಟ್ಯಾಪ್ ಮಾಡಿ, ಡ್ಯಾಂಪ್ ಮಾಡಿ ನಾನು ಸೊ ಸಾರಿ, ಜಸ್ಟ್ ಟ್ಯಾಪ್ ಮಾಡಿ ಆಯಿತಾ. ಡ್ಯಾಂಪ್ ಬ್ಯೂಟಿ ಬ್ಲೆಂಡರಿಂದ ಟ್ಯಾಪ್ ಮಾಡಿ, ಜಸ್ಟ್ ಡೋಂಟ್ ಡ್ರ್ಯಾಗ್. ಇವಾಗ ನಾನು ಇಲ್ಲಿ ಫೌಂಡೇಶನ್ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ ಅಂದರೆ ಇಲ್ಲೇ ಡ್ಯಾಪ್ ಮಾಡ್ಕೊಂಡು ಈ ಥರ ಮಾಡಿ, ಲೈಕ್ ಇಲ್ಲಿ ಈ ಪ್ರಾಡಕ್ಟ್ನ ಇಲ್ಲಿಗೆ ಎಳಿಬೇಡಿ, ರೈಟ್. ಇವಾಗ ನಾನು ಇಲ್ಲಿ ಫೌಂಡೇಶನ್ ಇದೆ ಅಲ್ಲ, ಸೊ ನಾನು ಇಲ್ಲೇ ಡ್ಯಾಪ್ ಮಾಡ್ತೀನಿ, ಕರೆಕ್ಟ್. ನಾನು ಈ ಪ್ರಾಡಕ್ಟ್ನ ಇಲ್ಲಿಗೆ ಎಳ್ಕೊಂಡು ಬಂದು ಹಿಂಗೆ ಮಾಡೋದಿಲ್ಲ, ಓಕೆ. ಸೊ ಜಸ್ಟ್ ಟ್ಯಾಪ್ 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 ಟ್ಯಾಪ್. ಡೋಂಟ್ ಫರ್ಗೆಟ್ ಯುವರ್ ನೆಕ್. ನಾನು ಜಾಸ್ತಿ ಮರಿತೀನಿ, ನಾನು ಕೂಡ ಎಲ್ಲಿ ಅಂದರೆ ಇಲ್ಲಿ ಈ ಏರಿಯಾ ಮತ್ತು ಈ ಏರಿಯಾನ ಜಾಸ್ತಿ ಮರಿತೀನಿ. ಸೊ ಫೋಕಸ್ ಆನ್ ದ್ಯಾಟ್, ಅದನ್ನು ಕವರ್ ಮಾಡಿ. ನೀವು ಎಲ್ಲೂ I feel it's good. Okay, can you see the coverage? Like ಇದು ಸ್ಪಂಜಲ್ ಮಾಡಿರೋದು, ಓಕೆ. Okay, so ನಾವು next so I'm going to take a beauty brush and I'll just start. Also beauty brush, like ಬ್ಯೂಟಿ ಬ್ರಷ್ ಸಾರಿ ಮೇಕಪ್ ಬ್ರಷಲ್ಲಿ ಕೂಡ ನೀವು ಜಸ್ಟ್ ಟ್ಯಾಪ್ ಮಾಡಬೇಕು, ಪ್ರಾಡಕ್ಟ್ನ ಎಳಿಬೇಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. You just need to tap 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 tap. Blending is key to the good makeup ಆಯಿತಾ. ನೀವು ಎಷ್ಟು ಬ್ಲೆಂಡ್ ಮಾಡ್ತೀರಾ ಅಷ್ಟು ಫ್ಲಾಲೆಸ್ ಆಗಿ ನಿಮ್ಮ ಮೇಕಪ್ ಕಾಣುತ್ತೆ. ಸೊ ಬ್ಲೆಂಡ್ನ ಕ್ಲೀನಾಗಿ ಮಾಡಿ, ನೀವು ಬ್ಲೆಂಡ್ ಮಾಡಿ ನೋಡಿ ಒಂದ್ಸರಿ. ಆ್ಯಂಡ್ ನಿಮ್ಗೇನಾದರೂ ಓಕೆ ಬ್ಲೆಂಡ್ ಆಗಿದೆ ಅನ್ಸಿದ್ರೆ ಬ್ಲೆಂಡ್ ಅ ಲಿಟಲ್ ಮೋರ್. ದಟ್ ಮೇಕ್ ಶ್ಯೂರ್ ನೀವು ಆ ಲಿಟಲ್ ಎಫರ್ಟ್ ಏನಾಗ್ತೀರಾ, ದಟ್ ಮೇಕ್ ಶ್ಯೂರ್ ಟು ಗಿವ್ ಯು ಅ ಫ್ಲಾಲೆಸ್ ಬೇಸ್. ದಟ್ ಈಸ್ ದ ಕೀ ಆಯ್ತಾ. ಸೊ ನಾನು ಜಸ್ಟ್ ಒನ್ ಲೇಯರ್ ಹಾಕಿದ್ದೀನಿ. ಸೊ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ದಿಸ್ ಈಸ್ ಮೋರ್ ನ್ಯಾಚುರಲ್ ಆ್ಯಂಡ್ ಏನಂತಾರೆ ಅಷ್ಟೊಂದು ಕವರೇಜ್ ಇಲ್ಲ ಆಯಿತಾ. ದಿಸ್ ಈಸ್ ವೆರಿ ಫ್ಲಾಲೆಸ್ ಆ್ಯಂಡ್ ದಿಸ್ ಈಸ್ ಜಸ್ಟ್ ಸ್ಕಿನ್ ಲೈಕ್. ಆ್ಯಂಡ್ ದಿಸ್ ಹ್ಯಾಸ್ ಗಿವನ್ ಅ ಸಮ್ ಕವರೇಜ್, a little bit more coverage. That is what I said. Like ನಿಮ್ಮ ಬ್ಯೂಟಿ ಸ್ಪಂಜ್ ಬಂದ್ಬಿಟ್ಟು ನಿಮ್ಮ ಪ್ರಾಡಕ್ಟ್ನ ಟೇಕ್ ಅವೇ ಮಾಡುತ್ತೆ. ಲಿಟಲ್ ಪ್ರಾಡಕ್ಟು ನಿಮ್ಮ ಸ್ಪಂಜಿಗೆ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ನೀವು ಬ್ರಷ್ ಯೂಸ್ ಮಾಡೋದ್ರಿಂದ ಬ್ಲೆಂಡಿಂಗ್ ಏನೋ ಕ್ಲೀನಾಗಿ ಆಗುತ್ತೆ, ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಕವರೇಜ್ ಏನೋ ಜಾಸ್ತಿ ಸಿಗುತ್ತೆ, ಕರೆಕ್ಟ್. ಬಟ್ ನಿಮ್ಗೆ ಏನಾದರೂ ನ್ಯಾಚುರಲ್ ಫಿನಿಶ್ ಬೇಕು ಅಂತ ಹೇಳಿದ್ರೆ ಜಸ್ಟ್ ಗೋ ಅಹೆಡ್ ವಿತ್ ದ ಸ್ಪಂಜ್. ನನಗನ್ಸುತ್ತೆ ಎರಡೂ ಒಂದೇ ಅಂತ. ಲೈಕ್ ಒಂದೇ ಅಂದರೆ ಸ್ವಲ್ಪ ಕವರೇಜ್ ಬ್ರಷ್ ಚೆನ್ನಾಗಿ ಕೊಡುತ್ತೆ. ನನಗೆ ಏನಾದರೂ ಫುಲ್ ಕವರೇಜ್ ಥರ ಏನಾದರೂ ಬೇಕಂತ ಹೇಳಿದ್ರೆ ಬ್ರಷ್ ಯೂಸ್ ಮಾಡಿ, ಇಲ್ಲಾಂದರೆ ಏನೋ ಸ್ಪಂಜ್ ಯೂಸ್ ಮಾಡಿ. ಓಕೆ, ದಿಸ್ ಇಸ್ ವಾಟ್ ಮೈ ಫೇಸ್ ಲುಕ್ಸ್ ವಿತ್ ದ ಒನ್ ಪಂಪ್ ಆಫ್ ಫೌಂಡೇಶನ್, ರೈಟ್. ಸೊ ದ ನೆಕ್ಸ್ಟ್ ಸ್ಟೆಪ್ ಇಸ್ ಬಿಲ್ಡ್ ಅಪ್ ಆಯಿತಾ. ನೀವು ಫೌಂಡೇಶನ್ ಹಾಕಿ ಬ್ಲೆಂಡ್ ಮಾಡಿ ನೋಡಿ ಆಯಿತಾ. ನೀವು ಫಸ್ಟ್ ನೀವು ಚೆನ್ನಾಗಿದ್ಯಾ, ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ನೋಡಿ. ಫಸ್ಟೇ ನೀವು ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನೀವು ಫಸ್ಟ್ ಜಾಸ್ತಿ ಪ್ರಾಡಕ್ಟ್ಸ್ನ ತೊಗೊಂಡು ನೀವು ಹಿಂದೆನೂ ಹೋಗೋಕ್ಕಲ್ಲ ಮುಂದೆನೂ ಹೋಗೋಕ್ಕಲ್ಲ. ವಾಟ್ ಐ ಮೀನ್ ಈಸ್ ಲೈಕ್ ನೀವು ಜಾಸ್ತಿ ಪ್ರಾಡಕ್ಟ್ನ ಫಸ್ಟೇ ಯೂಸ್ ಮಾಡಿಬಿಟ್ರೆ ನೀವು ಅದನ್ನು ಅಳಿಸೋದಕ್ಕೂ ಆಗಲ್ಲ, ಇಲ್ಲ ಅದನ್ನು ಸರಿ ಮಾಡೋದಕ್ಕೂ ಜಾಸ್ತಿ ಟೈಮ್ ಬೇಕಾಗುತ್ತೆ ನಿಮಗೆ, ಕರೆಕ್ಟ್. ಸೊ ಯು ವಿಲ್ ಬಿ ಸ್ಟಕ್, ಕರೆಕ್ಟ್. ಸೊ ನೀವೇನು ಮಾಡಬೇಕಂತ ಹೇಳಿದ್ರೆ ನೀವು ಫಸ್ಟೇ ಜಾಸ್ತಿ ಪ್ರಾಡಕ್ಟ್ನ ತೊಗೊಂಡ್ಬೇಡಿ. ಫಸ್ಟು ಸ್ವಲ್ಪ ಪ್ರಾಡಕ್ಟ್ ತೊಗೊಂಡು ಫಸ್ಟ್ ಬ್ಲೆಂಡ್ ಮಾಡಿ ನೋಡಿ. ಇಫ್ ಇಟ್ ಲುಕ್ಸ್ ಗುಡ್ ಇಟ್ಸ್ ಗುಡ್. ನಿಮಗಿಲ್ಲ ನನಗೇನೋ ಜಾಸ್ತಿ ಕವರೇಜ್ ಬೇಕು ಅಂತ ಹೇಳಿದ್ರೆ ಬಿಲ್ಡ್ ಅಪ್, ರೈಟ್. ದಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ವಿಚ್ ಇಸ್ ಬಿಲ್ಡ್ ಅಪ್ ಆಯಿತಾ. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಅನದರ್ ಪಂಪ್ ಆಫ್ ದಿಸ್. ಆಲ್ಸೋ ಜಸ್ಟ್ ರಿಮೆಂಬರ್ ಲೆಸ್ ಇಸ್ ಮೋರ್ ಆಯಿತಾ. ನೀವು ಮೇಕಪ್ಪಲ್ಲಿ ಎಷ್ಟು ಕಡಿಮೆ ಪ್ರಾಡಕ್ಟ್ಸ್ ತೊಗೊಂಡು ಅದ್ರ ಮೇಲೆ ಬಿಲ್ಡಪ್ ಮಾಡ್ತಿರೋ ದಟ್ಸ್ ಯೋರ್ ವಿಶ್ ಆರ್ ದಟ್ಸ್ ಯೋರ್ ಟ್ಯಾಲೆಂಟ್ ಐ ಫೀಲ್. ಬಟ್ ಫಸ್ಟೇ ಜಾಸ್ತಿ ತೊಗೊಂಡು ಜಸ್ಟ್ ಡೋಂಟ್ ಮೆಸ್ ಅಪ್, ಓಕೆ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟು ಟೇಕ್ ಅ ಬ್ಯೂಟಿ ಬ್ಲೆಂಡರ್ ಆನ್ ಬ್ಲೆಂಡ್.
ಸೊ ಐಮ್ ಜಸ್ಟ್ ಬಿಲ್ಡಿಂಗ್ ಅಪ್ ದ ಕವರೇಜ್ ರೈಟ್. ಸೊ ನಾನು ಫಸ್ಟೇ ಜಾಸ್ತಿ ತಗೊಂಡು ಅಪ್ಲೈ ಮಾಡಿಲ್ಲ ನನ್ನ ಸ್ಕಿನ್ನಿಗೆ. ಜಸ್ಟ್ ಟ್ಯಾಪ್ 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 ಟ್ಯಾಪ್. ಸಿ ವಾಟ್ ಐ ಮೀನ್ ಬೈ ಟ್ಯಾಪಿಂಗ್ ಇಸ್, ಇವಾಗ ನಾನು ಇಲ್ಲಿ ಫೌಂಡೇಶನ್ ಪ್ಲೇಸ್ ಮಾಡಿದ್ದೀನಿ ರೈಟ್. ಸೊ ನಾನು ಇದನ್ನು ಇಲ್ಲಿಗೆ ತಗೊಂಡೋಗಲ್ಲ, ಐ ವಿಲ್ ಬಿ ಜಸ್ಟ್ ಟ್ಯಾಪಿಂಗ್ ಆ್ಯಂಡ್ ಮೂವಿಂಗ್ ಮೈ ಹ್ಯಾಂಡ್ಸ್ ರೈಟ್. ಸೊ ಆ ಫೌಂಡೇಶನ್ ಕವರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಡೋಂಟ್ ವರಿ, ನೀವು ಒಂದು ಕಡೆ ಫೌಂಡೇಶನ್ ಇದ್ದರೆ ಅಲ್ಲೇ ಬ್ಲೆಂಡ್ ಆಗುತ್ತೆ ಅಂತ ಅಂದ್ಕೊಳ್ಬೇಡಿ. ಇಟ್ ವಿಲ್ ಮೂವ್ ಅರೌಂಡ್, ಬಟ್ ನಿಮ್ಮ ಕೈನ ಮೂವ್ ಮಾಡಿ ಆ್ಯಂಡ್ ಇಟ್ ವಿಲ್ ಜಸ್ಟ್ ಬ್ಲೆಂಡ್ ಆಯಿತಾ. ಸೊ that's what our face look like right now, and I'm happy with the coverage right now. Like ನನಗೆ ಇನ್ನೂ ಬೇಡ. ಓಕೆ, this is the right amount of coverage that I need for my ಡೇ ಟು ಡೇ ಲೈಫ್. ಇಷ್ಟು ಸಾಕು ಕವರೇಜ್, ನನಗೆ ಇದಕ್ಕಿಂತ ಜಾಸ್ತಿ ಬೇಡ. ಬಿಕಾಸ್ ಆಲ್ಸೋ ನನಗೆ ಪಿಗ್ಮೆಂಟೇಷನ್ ಇದೆ, ಹೈಪರ್ ಪಿಗ್ಮೆಂಟೇಷನ್ ಇದೆ. ಓ ಮೈ ಗಾಡ್, ಐ ಟೋಟ್ಲಿ ಫರ್ಗಾಟ್. ಓಕೆ, let me just take a moment and explain this. Also second step primer ಆಯ್ತಲ್ವಾ. ಪ್ರೈಮರ್ ಆದಮೇಲೆ ನಿಮ್ಗೇನಾದರೂ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇದ್ದರೆ, ಕರೆಕ್ಟ್, ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇದ್ದರೆ ಇಲ್ಲ ಪಿಗ್ಮೆಂಟೇಷನ್ ಅಂದರೆ, ಇನ್ ಮೈ ಕೇಸ್ ನನಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆ ಅಂತ ಹೇಳಿದ್ರೆ, ಹೈಪರ್ ಪಿಗ್ಮೆಂಟೇಷನ್ ಅಂದರೆ ಬೇರೆ ಆಯಿತಾ. ಪಿಗ್ಮೆಂಟೇಷನ್ ಅಂತ ಹೇಳಿದ್ರೆ ನನಗೆ ಲೈಟಾಗಿ ಡಾರ್ಕ್ ಸರ್ಕಲ್ಸ್ ಇದೆ ಬಿಕಾಸ್ ಐ ಆಮ್ ನಾಟ್ ಸ್ಲೀಪಿಂಗ್ ವೆಲ್. ಬಟ್ ಓಕೆ, ಸೊ ನನಗೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇಲ್ಲ ರೈಟ್, ಸ್ವಲ್ಪ ಇದೆ ಅಷ್ಟೇ. ಬಟ್ ಅದು ಬಿಟ್ಟು ನನಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆ ಅಂತ ಹೇಳಿದ್ರೆ ಅರೌಂಡ್ ಮೈ ಮೌತ್ ಏರಿಯಾ ರೈಟ್. ನನಗೆ ಮೌತ್ ಏರಿಯಲ್ಲಿ ಮತ್ತು ಇಲ್ಲಿ ಜಾಸ್ತಿ ಪಿಗ್ಮೆಂಟೇಷನ್ ಇದೆ, ಕರೆಕ್ಟ್. ಬಟ್ ನಾನು ಕಲರ್ ಕರೆಕ್ಟರ್ನ ಯೂಸ್ ಮಾಡಿಲ್ಲ ಬಿಕಾಸ್ ನಾನು ಕನ್ಸೀಲರ್ನ ಯೂಸ್ ಮಾಡಿ ಈಸಿಲಿ ಅದನ್ನು ಕವರ್ ಮಾಡ್ಬೋದು. ಓಕೆ, ಸೊ ನಿಮ್ಗೇನಾದರೂ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇದ್ದರೆ, ಡಾರ್ಕ್ ಸರ್ಕಲ್ಸ್ ಇದ್ದರೆ ನೀವು ಕರೆಕ್ಟರ್ಸ್ ಯೂಸ್ ಮಾಡಿ. ಕರೆಕ್ಟರ್ಸ್ ಇಸ್ ಐ ವಿಲ್ ಶೋ ಯು. ಓಕೆ, ಐ ವಿಲ್ ಜಸ್ಟ್ ಶೋ ಯು. ಓಕೆ, ದಿಸ್ ಇಸ್ ವಾಟ್ ಕಲರ್ ಕರೆಕ್ಟರ್. ಐ ಆಮ್ ಸೋ ಸಾರಿ, ನಾನು ಇದನ್ನು ಫಸ್ಟ್ ಹೇಳಬೇಕಾಗಿತ್ತು, ಐ ಟೋಟ್ಲಿ ಫರ್ಗಾಟ್. ಓಕೆ, ಸೊ ನಿಮ್ಮ ಸ್ಕಿನ್ ಏನಾದರೂ ಡಾರ್ಕ್ ಟು ಮೀಡಿಯಮ್ ಇದ್ದರೆ ನೀವು ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡಿ. ಇಲ್ಲ ನೀವೇನಾದರೂ ತುಂಬ ವೈಟ್ ಇಲ್ಲ ಲೈಟರ್ ಸ್ಕಿನ್ ಟೋನ್ಸ್ ಇದ್ದರೆ ನಿಮ್ಮ ಸ್ಕಿನ್ನು ಪೀಚ್ ಕರೆಕ್ಟರ್ಸ್ ಯೂಸ್ ಮಾಡಿ. ಆಲ್ಸೋ ನಿಮಗೆ ರೆಡ್ನೆಸ್ ಇದ್ದರೆ ಆಯಿತಾ, ನನಗೆ ಜಾಸ್ತಿ ಪಿಗ್ಮೆಂಟೇಷನ್ ಇಲ್ಲ ಡಾರ್ಕ್ ಸರ್ಕಲ್ಸ್ ಇಲ್ಲ, ಬಟ್ ರೆಡ್ನೆಸ್ ಇದೆ ಡ್ಯೂ ಟು ದೋಸ್ ಪಿಂಪಲ್ಸ್ ಅಂತ ಹೇಳಿದ್ರೆ ನೀವು ಗ್ರೀನ್ ಕಲರ್ ಕರೆಕ್ಟರ್ಸ್ ಯೂಸ್ ಮಾಡಿ. ಸೊ ಐ ವಿಲ್ ಶೋ ಯು ಸಮಥಿಂಗ್ which I have ಆಯಿತಾ. ಸೊ ದಿಸ್ ಈಸ್ ಆರೆಂಜ್ ಕಲರ್ ಕರೆಕ್ಟರ್. ನೀವೇನಾದರೂ ಡಾರ್ಕ್ ಟು ಮೀಡಿಯಮ್ ಸ್ಕಿನ್ ಟೋನ್ ಪೀಪಲ್ ಆಗಿದ್ರೆ ದಿಸ್ ಇಸ್ ಆರೆಂಜ್ ಕಲರ್ ಕರೆಕ್ಟರ್ ಅಲ್ವಾ. ಸೊ ಏನು ಮಾಡಿ ಅಂತ ಹೇಳಿದ್ರೆ, ನೀವು ಪ್ರೈಮರ್ ಆದಮೇಲೆ ನಿಮ್ಮ ಅಂಡರ್ ಐಸ್ ಇರುತ್ತೆ ಅಲ್ಲ, ಸೊ ನಿಮ್ಮ ಅಂಡರ್ ಐಸ್ ಇಲ್ಲ ಪಿಗ್ಮೆಂಟೇಷನ್ ಎಲ್ಲಿರುತ್ತೆ, ಜಸ್ಟ್ ಟೇಕ್ ದಿಸ್ ಪ್ರಾಡಕ್ಟ್ ಆ್ಯಂಡ್ ಬ್ಲೆಂಡ್ ದಿಸ್ ಆಯಿತಾ. ಇದೇನಕ್ಕೆ ಅಂತ ಹೇಳಿದ್ರೆ, ನೀವು ಫೌಂಡೇಶನ್ ಇಲ್ಲ ಕನ್ಸಿಲರ್ ಆದಮೇಲೆ ನಿಮ್ಮ ಸ್ಕಿನ್ ಯೂಶ್ವಲಿ ಗ್ರೇ ಟರ್ನ್ ಆಗುತ್ತೆ. ಒಬ್ಬೊಬ್ಬರಿಗೆ ಪ್ರಾಬ್ಲಮ್ ಇರುತ್ತೆ ಅದು, ಲೈಕ್ ನಿಮ್ಮ ಫೌಂಡೇಶನ್ ಗ್ರೇಷ್ ಕಾಣಿಸ್ತಾ ಇದೆ, ಲೈಕ್ ನನ್ನ ಅಂಡರ್ ಐ ತುಂಬ ಗ್ರೇ ಕಾಣಿಸ್ತಾ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ 2 ರೀಸನ್ಸ್ ಇರುತ್ತೆ. ಒಂದು, ನೀವು ಫೌಂಡೇಶನ್ ಇಲ್ಲ ಕನ್ಸಿಲರ್ ಶೇಡ್ನ ತಪ್ಪಾಗಿ ಸೆಲೆಕ್ಟ್ ಮಾಡಿರ್ತೀರ, ಅದಕ್ಕೆ ನೀವು ನಿಮ್ಮ ಬೇಸ್ ಗ್ರೇ ಆಗಿ ಟರ್ನ್ ಆಗ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ ಡ್ಯೂ ಟು ದ ಹೈಪರ್ ಪಿಗ್ಮೆಂಟೇಷನ್. ನಿಮ್ಮ ಸ್ಕಿನ್ ಹೈಪರ್ ಪಿಗ್ಮೆಂಟೇಷನ್ ಅಂತ ಏನಂತ ಹೇಳಿದ್ರೆ ಅಂದರೆ, ಲೈಕ್ ಇವಾಗ ನಾನು ಫೌಂಡೇಶನ್ ಹಾಕಿದೆ, ಇಟ್ ಸೀಮ್ಸ್ ಒನ್ ಆಯಿತಾ, ನನ್ನ ಫುಲ್ ಸ್ಕಿನ್ ಒಂದೇ ಥರ ಇದೆ. ಇಟ್ ಡಸಂಟ್ ಮೇಕ್ ಅ ಮಚ್ ಆಫ್ ಡಿಫ್ರೆನ್ಸ್ ಫಾರ್ ಮೈ ಸ್ಕಿನ್ ರೈಟ್. ಬಟ್ ಹೈಪರ್ ಪಿಗ್ಮೆಂಟೇಷನ್ ಅಂತ ಏನಂತ ಹೇಳಿದ್ರೆ, ನೀವು ಫೌಂಡೇಶನ್ ಯೂಸ್ ಮಾಡಿದ್ಮೇಲೂ ಸರ್ಟನ್ ಏರಿಯಾಸ್ ಇರುತ್ತೆ, ಅಲ್ಲಿ ಡಾರ್ಕ್ ಕಾಣಿಸ್ತಾ ಇರುತ್ತೆ, ಕರೆಕ್ಟ್. ಸೊ ಅವಾಗ ನೀವೇನು ಮಾಡ್ತೀರಾ, ಪ್ರೈಮರ್, ಸೆಕೆಂಡ್ ಸ್ಟೆಪ್ ಪ್ರೈಮರ್ ಆದಮೇಲೆ ಈ ಕಲರ್ ಕರೆಕ್ಟನ್ನು ತಗೊಂಡು ಜಸ್ಟ್ ಬ್ಲೆಂಡ್ ಮಾಡಿ, ಕರೆಕ್ಟ್. ಸೊ ಹೌ ಯು ಬ್ಲೆಂಡ್ ಇಸ್, ಲೆಟ್ ಮಿ ಜಸ್ಟ್ ಶೋ ಯು. ಜಸ್ಟ್ ಟೇಕ್ ಅ ಲಿಲ್ ಆಯಿತಾ, ಜಾಸ್ತಿ ನೀವು ಪ್ರಾಡಕ್ಟ್ನ ಯೂಸ್ ಮಾಡೋದು ಬೇಕಿಲ್ಲ, ಜಸ್ಟ್ ಸ್ವಲ್ಪ ತಗೊಂಡು ಜಸ್ಟ್ ಬ್ಲೆಂಡ್ ಇಟ್, ಕರೆಕ್ಟ್. ನೀವು ಈ ಥರ ಬ್ಲೆಂಡ್ ಮಾಡಿ. ಐ ಆಮ್ ಸೋ ಸಾರಿ, ಐ ಜಸ್ಟ್ ಫರ್ಗಾಟ್ ಯು ಡೂಡ್, ಐ ಶುಡ್ ಹ್ಯಾವ್ ಶೋನ್ ಯು. ನಾನು ಅದಕ್ಕೆ ಪ್ರಾಡಕ್ಟ್ನ ಕೂಡ ತೊಗೊಂಡು ಬಂದೆ, ಬಟ್ ಐ ಜಸ್ಟ್ ಇಟ್ಸ್ ಓಕೆ ಐ ವಿಲ್ ಶೋ ಯು ಹೌ ಟು ಡೂ ಇಟ್. ಸೊ ಈ ಥರ ನೀವು ಹ್ಯಾಂಡ್ಸಲ್ಲೂ ಬ್ಲೆಂಡ್ ಮಾಡ್ಬೋದು, ಬ್ರಷಲ್ಲೂ ಬ್ಲೆಂಡ್ ಮಾಡ್ಬೋದು, ನಿಮ್ಮ ಹತ್ರ ಏನಿದೆ ಅದರಲ್ಲಿ ಯೂಸ್ ಮಾಡಿ ಬ್ಲೆಂಡ್ ಮಾಡಿ. ಜಸ್ಟ್ ಡೋಂಟ್ ನನ್ನ ಹತ್ರ ಇಲ್ಲ ಅಂತ ಅನ್ಕೋಬೇಡಿ. ಆಲ್ಸೋ ನಿಮ್ಮ ಹತ್ರ ಕರೆಕ್ಟರೇ ಇಲ್ಲ ಅಂದರೆ ವಿಚ್ ಇಸ್ ಟೋಟಲಿ ಫೈನ್. ನಿಮ್ಮ ಹತ್ರ ಯಾವುದಾದ್ರೂ ರೆಡ್ ಲಿಪ್ಸ್ಟಿಕ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡಿ,
ಅದನ್ನು ಕೂಡ ಯೂಸ್ ಮಾಡಿ. ಜಸ್ಟ್ ರೆಡ್ ಲಿಪ್ಸ್ಟಿಕ್ನ ಲಿಟಲ್ ಆಯಿತಾ, ಜಾಸ್ತಿ ಯೂಸ್ ಮಾಡೋಕೆ ಹೋಗ್ಬೇಡಿ. ಯು ಮೈಟ್ ಎಂಡೆಡ್ ಅಪ್ ಲುಕಿಂಗ್ ಲೈಕ್ ಅ ಕ್ಲೌನ್. ಬಟ್ ಲಿಟಲ್ ಆಯಿತಾ, ಲಿಟಲ್ ರೆಡ್ ಲಿಪ್ಸ್ಟಿಕ್ನ ತೊಗೊಂಡು ಜಸ್ಟ್ ಟ್ಯಾಪ್ ಮಾಡಿ ಎಲ್ಲೆಲ್ಲಿ ನಿಮಗೆ ಪ್ರಾಬ್ಲಮ್ ಇದೆ ಅಂತ, ಆ್ಯಂಡ್ ಬ್ಲೆಂಡ್ ಇಟ್. ಲೈಕ್ ಬ್ಲೆಂಡ್ ಯಾವ ಥರ ಮಾಡ್ತೀರಾ ಅದೇ ಥರ ಟ್ಯಾಪ್ 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 ಮೋಷನಲ್ಲಿ ಬ್ಲೆಂಡ್ ಮಾಡಿ. ನೆಕ್ಸ್ಟ್ ಫೌಂಡೇಶನ್. ಓಕೆ, ದಟ್ ಸೀಮ್ಸ್ ಫೈನ್. ಸೊ ನೀವು ಕಲರ್ ಕರೆಕ್ಟರ್ ಯೂಸ್ ಮಾಡ್ತೀರಾ, ಸೊ ಇಟ್ ಈಸ್ ಅ ಅಡಿಷ್ನಲ್ ಸ್ಟೆಪ್ ಆಯಿತಾ. ಸೊ ನೀವೇನಾದರೂ ಯುನೋ ಹ್ಯಾಸ್ ಐ ಸೆಡ್ ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಹ್ಯಾಸ್ ಐ ಮೆನ್ಷನ್, ನಿಮ್ಗೆ ಆ ಥರ ಪ್ರಾಬ್ಲಮ್ಸ್ ಇದ್ದರೆ ಈ ಥರ ಕಲರ್ ಕರೆಕ್ಟರ್ ಯೂಸ್ ಮಾಡಿ. ಅದಾದಮೇಲೆ ಫೌಂಡೇಶನ್, ನಾನು ಯಾವ ಥರ ಫೌಂಡೇಶನ್ ನಾನು ಬ್ಲೆಂಡ್ ಮಾಡಿದೆ ಅದೇ ಥರ ಫೌಂಡೇಶನ್ ಹಾಕಿ ಜಸ್ಟ್ ಬ್ಲೆಂಡ್ ಇಟ್. ಓಕೆ, ದ್ಯಾಟ್ ಈಸ್ ಇಟ್. ದಟ್ ಈಸ್ ಹೌ ಇಟ್ ಲುಕ್ಸ್. ಸೊ ನಿಮ್ಮ ಬೇಸ್ ಗ್ರೇಶ್ ಆಗಿ ಟರ್ನ್ ಆಗ್ತಾ ಇದ್ರೆ ಇದು 2 ರೀಸನ್ಸ್ ಇರುತ್ತೆ. ಸೊ ಟ್ರೈ ದಿಸ್ ಔಟ್. ನಾನು ಏನಕ್ಕೆ ಮಾಡ್ತೇವೆ, ಐ ರಿಯಲಿ ಡೋಂಟ್ ನೀಡ್ ಎನಿ ಕಲರ್ ಕರೆಕ್ಟರ್ ಸ್ಪೆಸಿಫಿಕ್ಲಿ ಆನ್ ಮೈ ಸ್ಕಿನ್. ಸೊ ಐ ಡಿಡಂಟ್ ಯೂಸ್ ಆ್ಯಂಡ್ it just blown off of my mind. So it's okay, I have I have shown you how to do it. So follow this, and yeah, that is it. that's it. ಸೊ ನನಗೆ ಇವಾಗ ಫೌಂಡೇಶನ್ ಕಲರ್ ಕರೆಕ್ಟರ್ ಆದಮೇಲೆ ನಾನು ಹೇಳ್ದಂಗೆ ಫೌಂಡೇಶನ್ ನಾನು ಯಾವ ಥರ ಹೇಳಿದೆ ನೀವು ಅದೇ ಥರ ಫಾಲೋ ಮಾಡ್ತೀರಾ. ಫೌಂಡೇಶನ್ ಆದಮೇಲೆ, ಫೌಂಡೇಶನ್ ಕ್ಲೀನಾಗಿ ಸೆಟ್ ಆದಮೇಲೆ ದಿಸ್ ಇಸ್ ದ ಟೈಮ್ ಫಾರ್ ಕನ್ಸೀಲರ್. ಓಕೆ, ಸೊ ಕನ್ಸೀಲರ್, ಬ್ರಾನ್ಸರ್ ಮತ್ತು ಬ್ಲಷ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ ಥರ ಮಾಡೋದಂತ ಹೇಳಿ. ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಬಟ್ ನೀವು ಕನ್ಸೀಲರ್ ಆಗಲಿ, ಇಲ್ಲ ಕ್ರೀಮ್ ಬ್ರಾನ್ಸರ್ ಆಗಿರಲಿ, ಕ್ರೀಮ್ ಬೇಸ್ ಬ್ರಾನ್ಸರ್ನ ಆಗಿರಲಿ, ಇಲ್ಲ ಕ್ರೀಮ್ ಬೇಸ್ ಬ್ಲಷ್ ಆಗಿರಲಿ, ಲಿಕ್ವಿಡ್ ಬ್ಲಷ್ ಆಗಿರಲಿ, ದಿಸ್ ಇಸ್ ದ ಟೈಮ್ ಫಾರ್ ಇಟ್ ಆಯಿತಾ. ನೀವು ಫೌಂಡೇಶನ್ ಆದಮೇಲೆ ಜಸ್ಟ್ ಕನ್ಸೀಲ್ ಮಾಡಿ ನೆಕ್ಸ್ಟ್ ಬ್ರಾನ್ಸರ್ ಮತ್ತು ಲಿಕ್ವಿಡ್ ಬ್ಲಷ್ನ ಅಪ್ಲೈ ಮಾಡಿ. ಬಟ್ ನಾನು ಆಯಿಲಿ ಸ್ಕಿನ್ ಟೈಪ್ ಆಗಿರೋದ್ರಿಂದ ನಾನು ಪೌಡರ್ಸ್ ಯೂಸ್ ಮಾಡ್ತೀನಿ. ಲೈಕ್ ಬ್ರಾನ್ಸರ್ ಆಗಿರ್ಬೋದು, ಇಲ್ಲ ಬ್ಲಷ್ ಆಗಿರ್ಬೋದು, ನಾನು ಯೂಸ್ ಮಾಡೋದು ಪೌಡರ್ ಬೇಸ್ಡ್, ರೈಟ್. ಸೊ ನನಗೆ ಅಷ್ಟೊಂದು ಇಲ್ಲ. ಬಟ್ ನನ್ನ ಕನ್ಸೀಲರು ಅಫ್ಕೋರ್ಸ್ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಸೊ ನಾನು ಕನ್ಸೀಲರ್ ಅಪ್ಲೈ ಮಾಡಿ ಐ ವಿಲ್ ಬಿ ಜಸ್ಟ್ ಬ್ಯಾಕ್. Okay, so that's how my face looks after some concealer and highlighter, all of that stuff. But ನೀವು ಕ್ರೀಮ್ ಬೇಸ್ ಬ್ರಾನ್ಸರ್ ಮತ್ತು ಬ್ಲಷ್ಗಿಂತ ಮುಂಚೆ, ಓಕೆ, ಅದಕ್ಕಿಂತ ಮುಂಚೆ ನೀವು ಕನ್ಸೀಲರ್ ಯೂಸ್ ಆದಮೇಲೆ ದ ನೆಕ್ಸ್ಟ್ ಸ್ಟೆಪ್ ಇಸ್ ಪೌಡರ್, ರೈಟ್. ಸೆಟ್ಟಿಂಗ್ ಪೌಡರ್, ಬೇಕಿಂಗ್, ಸೆಟ್ಟಿಂಗ್, ನೀವೇನು ಬೇಕಿದ್ರು ಕರೀರಿ, ವಿಚ್ ಇಸ್ ಪೌಡರ್. ಓಕೆ, ಐ ಆಮ್ ಯೂಸಿಂಗ್ ದ sugar set the tone tinted powder in the if I'm not wrong. So I'm taking some powder and I'm just placing under my eyes, like ನಾನು ಎಲ್ಲೆಲ್ಲಿ ಕನ್ಸೀಲರ್ ಯೂಸ್ ಮಾಡಿರ್ತೀನಿ ನಾನು ಆ ಪ್ಲೇಸಲ್ಲಿ ಪೌಡರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಪೌಡರ್ಸ್ನ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಜಸ್ಟ್ ಟು ಸೆಟ್ ದ ನಾವು ಕ್ರೀಸಿಂಗ್ ಮಾಡ್ತೀವಲ್ಲ. ಸೊ ವಾಟ್ ಇಸ್ ಕ್ರೀಸಿಂಗ್ ಇಸ್, ಇವಾಗ ಇದು ನನ್ನ ಐಸ್ ಆಯಿತಾ. ಓಕೆ, ಅಂಡರ್ ಐಸ್ ತೋರಿಸ್ತೀನಿ. ಅಂಡರ್ ಐಸಲ್ಲಿ ಇಲ್ಲಿ ಒಂದು ಲೈನ್ ಕಾಣಿಸ್ತಾ ಇದೆಯಾ ನಿಮಗೆ? ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ, ಬಟ್ ನಮಗೆ ಇಲ್ಲಿ ಅಂಡರ್ ಐಸಲ್ಲಿ ಲೈನ್ಸ್ ಇರುತ್ತೆ, ರೈಟ್. ಸೊ ಇವಾಗ ನಾವು ಕನ್ಸೀಲರ್ ಯೂಸ್ ಮಾಡಿ ನಾವು ಸೆಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ನಾವು ಮೇಕಪ್ ಯೂಸ್ ಮಾಡಿ ಸ್ವಲ್ಪ ಆದಮೇಲೆ ಅದು ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ನಮ್ಮ ಪ್ರಾಡಕ್ಟ್ ಎಲ್ಲ ಅಲ್ಲೋಗಿ ಕಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ್ಯಂಡ್ ಇಟ್ ಲುಕ್ಸ್ ವೆರಿ ಆಫ್. ಸೊ ನಾವು ಅದು ಕ್ರೀಸಿಂಗ್ನ ಮಿಸ್ ಮಾಡಲಿಕ್ಕೋಸ್ಕರ ನಾವು ಪೌಡರ್ಸ್ ಯೂಸ್ ಮಾಡ್ತೀವಿ. ಸೊ ಯೂಶ್ವಲ್ ಆಗಿ ಎಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ನಾನು ಮಾತಾಡೋವಾಗ ಜಾಸ್ತಿ ಐ ಡೂ ದಿಸ್, ರೈಟ್. ಐ ಡೂ ದಿಸ್, ನಾನು ಜಾಸ್ತಿ ಯಾವಾಗಲೂ ಮಾತಾಡಬೇಕಾದ್ರೆ ಐ ಡೂ ಲೈಕ್ ದಿಸ್. ಸೊ ನನಗೆ ಇಲ್ಲಿ ಬೇಕಾಗುತ್ತೆ, ಕರೆಕ್ಟ್, ಇಲ್ಲಿ ಬೇಕಾಗುತ್ತೆ. ಆ್ಯಂಡ್ ನಾವು ಮಾತಾಡ್ತಾ ಇರ್ತೀವಲ್ಲ, ಸೊ ಇಲ್ಲಿ ಲೈನ್ ಫಾರ್ಮ್ ಆಗುತ್ತೆ, ಕರೆಕ್ಟ್. ನಾವು ಮಾತಾಡಬೇಕಾದ್ರೆ ಎಲ್ಲಿ ಆಗುತ್ತೆ, ಇಲ್ಲ ಆಗುತ್ತೆ, ರೈಟ್. ಅಲ್ಲೆಲ್ಲ ನಮಗೆ ಎಲ್ಲಿ ಜಾಸ್ತಿ ಮಾತಾಡೋವಾಗ ಇಲ್ಲ ಆ್ಯಕ್ಷನ್ಸ್ ಮಾಡೋವಾಗ ನಮಗೆ ಎಲ್ಲಿ ಬೇಕನ್ಸುತ್ತೋ ನಾವು ಅಲ್ಲಿ ಸೆಟ್ ಮಾಡ್ತೀವಿ. ನಾವು ಎಲ್ಲಿ ಕನ್ಸೀಲರ್ಸ್ ಯೂಸ್ ಮಾಡಿರೋ ಕಡೆ ನಾವು ಜಾಸ್ತಿ ಎಲ್ಲಿ ಮೂಮೆಂಟ್ಸ್ ಇರುತ್ತೋ ನಾವು ಅಲ್ಲಿ ಕನ್ಸೀಲ್ ಮಾಡ್ತೀವಿ, ರೈಟ್. ಓಕೆ, ಕನ್ಸೀಲ್ ಮಾಡಲ್ಲ, ಐ ಆಮ್ ಸೋ ಸಾರಿ, ಐ ಆಮ್ ಡೂಯಿಂಗ್ ದಿಸ್ ಟು ಮೀ. ನಾವು ಬೇಕ್ ಮಾಡ್ತೀವಿ, ಕರೆಕ್ಟ್. ಓಕೆ, ವಿಲ್ ವೇಟ್ ಫಾರ್ ದಿಸ್. ಆಲ್ಸೋ ನೀವು ವೇಟ್ ಮಾಡಲಿಲ್ಲ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ನೀವು ಅರ್ಜೆಂಟಲ್ಲಿದ್ದರೆ ನೀವು ಐ ಮೇಕಪ್ ಇಲ್ಲ ಐಬ್ರೌಸಿನ ನೀವು ರೆಡಿ ಮಾಡ್ಕೊಳ್ಬೋದು.
ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ನಾನು ಚೆನ್ನಾಗೇ ಮಾತಾಡ್ತಾ ಇರ್ತೀನಿ, ಬಟ್ ನಾನು ಯಾವಾಗ ಫಿಲ್ಮ್ ಮಾಡ್ಬೇಕಂತ ಹೇಳಿ ನಾನು ಫೋನ್ ತೆಗಿತೀನೋ ನನಗೆ ಗೊತ್ತಿಲ್ಲ ನನಗೆ ಏನಾಗುತ್ತೆ. ಐ ಜಸ್ಟ್ ಸೊ ಇಟ್ಸ್ ಬೀನ್ ಬೇಕಿಂಗ್ ಫಾರ್ ಸಮ್ ಟೈಮ್ ನಾ, ಸೊ ವಿಲ್ ಜಸ್ಟ್ ರಿಮೂವ್ ಅಷ್ಟೇ. ಬೇಕಿಂಗ್ ಅಂದರೆ ಅಷ್ಟೇ, ನಾವು ಪೌಡರ್ನ ಪ್ಲೇಸ್ ಮಾಡಿ ಸ್ವಲ್ಪ ತಾದ್ಮೇಲೆ ವಿಲ್ ಜಸ್ಟ್ ಬ್ರಷ್ ಆಫ್. ಆಲ್ಸೋ ನೀವು ಟಿಂಟೆಡ್ ಪೌಡರ್ಸ್ನೇ ಯೂಸ್ ಮಾಡಿ. ಲೈಕ್ ಟಿಂಟೆಡ್ ಪೌಡರ್ಸ್ ಅಂದರೆ ಲೈಕ್ ನಿಮ್ಮ ಶೇಡ್ ಇರೋಂತಹ ಪೌಡರ್ಸ್ನೇ ನೀವು ಪ್ರಿಫರ್ ಮಾಡಿ. ಬಿಕಾಸ್ ಏನಾಗುತ್ತೆ ಅಂತ ಹೇಳಿದ್ರೆ ಟ್ರಾನ್ಸ್ಲೂಸೆಂಟ್ ಪೌಡರ್ ಯೂಸ್ ಮಾಡ್ಬೋದು, ನೀವು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದೇನಾಗುತ್ತೆ ಅಂತ ಹೇಳಿದ್ರೆ ಗ್ರೇ ಮಾಡುತ್ತೆ. ಒಂದು ಟ್ರಾನ್ಸ್ಲೂಸೆಂಟ್ ಪೌಡರ್ಸ್ ಜಾಸ್ತಿ ವೈಟ್ ಇರುತ್ತಲ್ಲ, ಸೊ ನೀವು ಕನ್ಸೀಲರ್ ಇಲ್ಲ ಫೌಂಡೇಶನ್ ಏನು ಯೂಸ್ ಮಾಡಿರ್ತೀರ ಅದನ್ನು ಗ್ರೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯು ಡೋಂಟ್ ವಾಂಟ್ ದಟ್ ಗ್ರೇನೆಸ್ ಇನ್ ಯೋರ್ ಮೇಕಪ್, ರೈಟ್? ಸೊ ನೀವು ಜಾಸ್ತಿ ಟಿಂಟೆಡ್ ಯುನೋ ಪೌಡರ್ಸ್ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ನನಗನ್ಸುತ್ತೆ. ಟೇಕ್ ಎನಿ ಫ್ಲಫಿ ಬ್ರಷ್, ಆಯಿತಾ? ನಿಮ್ಗೆ ಯಾವುದಾದ್ರೂ ಫ್ಲಫಿ ಬ್ರಷ್ ವರ್ಕ್ ಮಾಡುತ್ತೆ. ಯು ಜಸ್ಟ್ ನೀಡ್ ಟು ವೈಪ್ ಆಲ್ ದ ಪೌಡರ್ಸ್ ಆಫ್ ಅಷ್ಟೇ. ಓಕೆ, that is it. This is step 5, right? Yes, this is step number 5, powder. Okay, powder your base, powder your concealer, powder your base. Yeah, so 5 ಅಂತ ಹೇಳಿದೆ, ಯಾರಿಗೆ ನೆನಪಿರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಐ ಆಮ್ ಜಸ್ಟ್ ಗೋನಾ ರಿಪೀಟ್ ಆಲ್ ದ ಸ್ಟೆಪ್ಸ್, which is step number 1 is skincare, step number 2 is primer, step number 3 ಬಂದ್ಬಿಟ್ಟು ನಿಮಗೆ ಬೇಕಿದ್ರೆ ಮಾಡಿ, ಇಲ್ಲಾಂದರೆ ಬೇಡ, ವಿಚ್ ಈಸ್ ಕಲರ್ ಕರೆಕ್ಟರ್. ಕಲರ್ ಕರೆಕ್ಟರ್ ಯೂಸ್ ಮಾಡೋಂಗಿದ್ರೆ ಒಂದು ಸ್ಟೆಪ್ ಜಾಸ್ತಿ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಸೊ ಕಲರ್ ಕರೆಕ್ಟರ್. ಆ್ಯಂಡ್ ಸ್ಟೆಪ್ ನಂಬರ್ 3 is ಫೌಂಡೇಶನ್, ಸ್ಟೆಪ್ ನಂಬರ್ 4 is build up. Okay, step number 5 is powder. ಓಕೆ, ರೈಟ್. ಓಕೆ, ಸೊ ನೀವು ಕರೆಕ್ಟಾಗಿ ಯೂಸ್ ಮಾಡೋಂಗಿದ್ರೆ ಸ್ಟೆಪ್ ನಂಬರ್ 7 ಕಲರ್ ಕರೆಕ್ಟಾಗಿ ಯೂಸ್ ಮಾಡಿಲ್ಲ ಅಂದರೆ ಇಟ್ ಈಸ್ ಅ ಸ್ಟೆಪ್ ನಂಬರ್ 6, ವಿಚ್ ಈಸ್ ಅ ಸೆಟ್ಟಿಂಗ್ ಮಿಸ್ಟ್ ಆರ್ ಅ ಮೇಕಪ್ ಫಿಕ್ಸರ್. This is from the brand called Swiss Beauty. This is their aloe vera and vitamin E makeup fixer natural. Okay. ಓಕೆ, ಸೊ ಮೇಕಪ್ ಫಿಕ್ಸರ್ ನೀವು ಬೇಸ್ ಆದಮೇಲೆ ಏನಕ್ಕೆ ಯೂಸ್ ಮಾಡ್ತೀರಾ ಅಂದರೆ ಟು ಲಾಸ್ಟ್ ಅ ಲಾಂಗ್, ಆಯಿತಾ? ಸೊ ನೀವು ಮೇಕಪ್ ಯೂಸ್ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ತೆಗಿಯಲ್ಲ ಅಲ್ವಾ, ಯು ಹ್ಯಾವ್ ಟು ವೇರ್ ಇಟ್ ಫಾರ್ ಸಮ್ ಟೈಮ್, ರೈಟ್? ಸೊ ಮೇಕಪ್ ಫಿಕ್ಸರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಹೆಲ್ಪ್ಸ್ ಯೋರ್ ಬೇಸ್ ಟು ಸೆಟ್ ಲಾಂಗ್, ಕರೆಕ್ಟ್? ಸೊ ದಿಸ್ ಇಸ್ ಸ್ಟೆಪ್ ನಂಬರ್ 6, makeup fixer. So the final and 7th step is to pick up the excess with your makeup sponge. ಹಂಗಂದ್ರೆ ಇವಾಗ ನಿಮ್ಮ ಬೇಸ್ ಆಗಿದೆ, ಸೆಟ್ಟಿಂಗ್ ಸ್ಪ್ರೇ ಆಗಿದೆ, ಎಲ್ಲ ಆಗಿದೆ, ಬಟ್ ನಿಮ್ಮ ಎಕ್ಸಸ್ ಏನಾದರೂ ಇದ್ದರೆ, ಕರೆಕ್ಟ್ ಇದ್ದರೆ, ಜಸ್ಟ್ ಡೂ ಟ್ಯಾಪಿಂಗ್, ಆಯಿತಾ? ನಿಮ್ಮ ಮೇಕಪ್ ಬ್ಯೂಟಿ ಬ್ಲೆಂಡರಲ್ಲಿ ಮೇಕಪ್ ಬ್ಲೆಂಡರ್, ಓಕೆ, ವಾಟೆವರ್, ಬ್ಯೂಟಿ ಬ್ಲೆಂಡರಲ್ಲಿ ಜಸ್ಟ್ ಟ್ಯಾಪ್ ಆಲ್ ಓವರ್ ಯೋರ್ ಫೇಸ್. ಲೈಕ್ ನೀವು ಮೇಕಪ್ ಫಿಕ್ಸರ್ ಆಗಿರ್ತಿರಲ್ಲ, ಸೊ ಜಸ್ಟ್ ಟ್ಯಾಪ್. ಈ ಪ್ರಾಸೆಸ್, ಲೈಕ್ ಈ ಸ್ಟೆಪ್ ಏನು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫೇಸಲ್ಲಿ ಎಕ್ಸಸ್ ಪ್ರಾಡಕ್ಟ್ ಏನಾದರೂ ಇದ್ದರೆ ದ ಸ್ಪಂಜ್ ವಿಲ್ ಜಸ್ಟ್ ಅಬ್ಸಾರ್ಬ್ ಇಟ್ ಆ್ಯಂಡ್ ಯು ವಿಲ್ ಬಿ ended up having a perfect, beautiful, flawless base. Just tap all your face and that is it. That is it. How my base looks. I feel it's, so I'm gonna go finish rest of the makeup and I'll be right back. Okay, hey guys, hi. That is how I look after my full face of makeup and stuff. So yeah, I really hope you like it. Okay, let me just show you the base, how it looks after applying bronzer and blush and stuff. I really hope this was informative and this was helpful to you. If it's helpful for you
from any means, please do subscribe to my channel down below and press the bell icon next to it so you can get notified every time I post a new video. So that's been said, let's end the video here. So please wait for the upcoming videos. Upcoming videos would be up really soon. So blush ಆಗಿರ್ಬೋದು, ಇಲ್ಲ ಬ್ರಾನ್ಸಿಂಗ್ ಆಗಿರ್ಬೋದು, ಇಲ್ಲ ಲಿಪ್ಸ್ಟಿಕ್ ಶೇಡ್ಸ್ ಆಗಿರ್ಬೋದು, ಇಲ್ಲ ಐ ಮೇಕಪ್ ಮತ್ತು ಐಲೈನರ್ ಟ್ಯುಟೋರಿಯಲ್ಸ್ ಎಲ್ಲ ಈಸ್ ಆನ್ ಇಟ್ಸ್ ವೇ. Please stay tuned, and yeah, that is it for this video. Thank you for watching. Stay safe, stay happy, and bye bye.